ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾವು ಮೆಂತೆ ಪುಡಿ ಮಾಡೋಣ. ಇದು ನಮ್ಮ ಮಲೆನಾಡು ಭಾಗದಲ್ಲಿ ಇದನ್ನು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ, ನಾವೀಗ ಒಂದು ಆಫ್ಟರ್ 40 ಅಂದರೆ ಒಂದು 40 ವರ್ಷದ ನಂತರ ನಮಗೆಲ್ಲ ಮಂಡಿ ನೋವೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಇದಕ್ಕೆ ನಾವು ಇದು ತುಂಬ ಒಳ್ಳೆಯ ಔಷಧಿ ಅಂತಲೇ ಹೇಳ್ಬೋದು. ಮತ್ತು ಮೆಂತೆಯಲ್ಲಿ ಎಷ್ಟು ಕ್ಯಾಲ್ಶಿಯಮ್ಮು, ವಿಟಮಿನ್ಸ್, ಮಿನರಲ್ಸ್ ಅಂತ ತುಂಬ ಒಳ್ಳೆ ಗುಣಗಳಿದೆ. ಮತ್ತು ನಮ್ಮಲ್ಲಿ ಕೊಬ್ಬರಿ ಕೂಡ ಅಷ್ಟೇ. ಕೊಬ್ಬರಿ ನೋಡಿ ನಮಗೆ ಹಾರ್ಟ್ ಹೆಲ್ತಿಗೆ ಒಳ್ಳೆಯದು, ಮತ್ತು ನಮ್ಮ ಮಂಡಿ ನೋವಿಗೆಲ್ಲ ತುಂಬ ಎಣ್ಣೆ ಅಂಶ, ಮಂಡಿ ನೋವಿಗೆಲ್ಲ ನಾವು ಇದನ್ನು ಕೊಬ್ಬರಿ ತಿಂತಾಯಿದ್ರೆ ತುಂಬ ಒಳ್ಳೆಯದು. ಹಾಗೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ತುಪ್ಪ ಕೂಡ ತುಂಬ ಒಳ್ಳೆಯದು. ಇದನ್ನು ನಾವು ಅಂದರೆ ನೋಡಿ, ಎಣ್ಣೆಗಿಂತ ನಾವು ತುಪ್ಪ ಬಳಸೋದು ತುಂಬ ಒಳ್ಳೆಯದು ಅಂತ ಆಯುರ್ವೇದದಲ್ಲೇ ಹೇಳ್ತಾರೆ. ಹಾಗಂತ ನಾವು ತುಂಬ ಬಳಸೋ ಆಗಿಲ್ಲ. ನಮಗೆ ಎಷ್ಟು ಬೇಕು ದಿನಕ್ಕೆ ನಾವು 2 ಸ್ಪೂನ್ ತುಪ್ಪ ತಿನ್ನೋದೇನು ತಪ್ಪಿಲ್ಲ ಸ್ನೇಹಿತರೆ. ಹಾಗೆ ಇದನ್ನು ನಾವು ಮಾಡೋ ವಿಧಾನವನ್ನು ನೋಡೋಣ ಬನ್ನಿ. ಪುಡಿ ಬೆಲ್ಲ ತೊಗೊಂಡಿದ್ದೀನಿ. ಅಂದರೆ ಬೆಲ್ಲನ ತೊಗೊಂಡು ನೀವು ಪುಡಿ ಕೂಡ ಮಾಡ್ಕೊಳ್ಬೋದು. ಇದು ಪುಡಿನೇ ನಮ್ಮ ಮನೇಲಿ ಇರೋದ್ರಿಂದ ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ. ಹಾಗೆ ಮೆಂತೆನ 100 ಗ್ರಾಮ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರಿದು ತೊಗೊಂಡಿದ್ದೀನಿ. ಇದನ್ನು ನಾವು ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಹಾಗೆ ಕೊಬ್ಬರಿನ ನಾನು 1 ಕೊಬ್ಬರಿನ ತುರಿದು ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವ ಇಷ್ಟೇ. ಮತ್ತು ಇದಕ್ಕೆ ಒಂದು ಡಬ್ಬ ತುಂಬಿಸಿಡ್ಲಿಕ್ಕೆ ಮತ್ತು ಪುಡಿ ಮಾಡಲಿಕ್ಕೆ ಮಿಕ್ಸಿ ಜಾರ್. ಇಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೆಂತೆನ ಪುಡಿ ಮಾಡಿ, ಹಾಗೆ ಕೊಬ್ಬರಿ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾವು ಬೆಲ್ಲನ ಸೇರಿಸ್ಕೊಳ್ಳೋಣ. ಇದನ್ನು ಅದಕ್ಕಿಂತ ಮೊದಲು ಸ್ವಲ್ಪ ಕೊಬ್ಬರಿ ತರಿ ಇರೋದ್ರಿಂದಾಗಿ ಅದನ್ನು ಸ್ವಲ್ಪ ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು 4 ಸ್ಪೂನು ನಾನು ಇದಕ್ಕೆ ತುಪ್ಪನ ಬಳಸ್ಕೊಂಡಿದ್ದೀನಿ. ಹಾಗೆ ಸಕ್ಕರೆ ಸಿಹಿಗೆ ಬೇಕಾದಷ್ಟು ಹಾಕ್ಕೊಂಡಿದ್ದೀನಿ. ಅಂದರೆ ನಾನು ಸ್ವಲ್ಪ ಸ್ವೀಟ್ ಕಮ್ಮಿನೇ ಮಾಡ್ತೀನಿ, ಯಾಕಂದರೆ ಆ ಮೆಂತೆ ಫ್ಲೇವರ್ ಬರಲಿ, ಮೆಂತೆ ಟೇಸ್ಟ್ ಕೊಡಲಿ ಅನ್ನೋ ಕಾರಣಕ್ಕೆ. ಹಾಗಾಗಿ ಈಗ ತಯಾರಾಗಿದೆ. ಇದನ್ನು ನಾವು ಈಗ ಈ ಡಬ್ಬದಲ್ಲೇ ಹಾಕಿ ಇಡೋಣ.